ಇದೇನ್ರಿ ಸರ್ ಬೀಜ ನೀವು ಯಾವ ತರದ ಬೀಜ ಇಟ್ಟಿದ್ದೀರಿ ಇಲ್ಲಿ? ಎಲ್ಲ ಒಂದು 30-40 ತರದ್ದು ದೇಶಿ ಬೀಜಗಳು, ತರಕಾರಿ ಬೀಜಗಳು ಇಟ್ಟಿವಿ ಸರ್. ತರಕಾರಿ ಬೀಜಗಳು. ಹೌದ್ರಿ. ಎಲ್ಲಿಂದ ಸರ್ ನೀವು ಬಂದಿರೋದು? ನಾವು ಬಿಜಾಪುರ ಜಿಲ್ಲೆ ಚಡ್ಚಣ ತಾಲೂಕ ಲೋಣಿ ಬಿಕೆ ಅಂತ ನಮ್ಮೂರು. ನಮ್ದು ವಿಷಯ ನಿಮ್ಗೆ ಹೇಳ್ಬೇಕಂದ್ರೆ, ನಂದು ಹವ್ಯಾಸಿ ಒಕ್ಕಲ್ತನ. ನನ್ನ ಮೂಲ ಉದ್ಯೋಗ ಟೈಲರಿಂಗ್. ಟೈಲರಿಂಗ್ ಇವತ್ತಿಗೂ ಟೈಲರಿಂಗ್ ಚಲೋ ಐತಿ. ಹವ್ಯಾಸವಾಗಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ. ನಾನು 35 ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದು, ಕಳೆದ 25 ವರ್ಷಗಳಿಂದ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೇನೆ. ಪೂರಾ ಯಾವುದೇ ತರದ ಗೊಬ್ಬರ ಹಾಕಂಗಿಲ್ಲ, ಯಾವ ತರದ ತಿಪ್ಪೆ ಗೊಬ್ಬರನು ಹಾಕಲ್ಲ, ರಾಸಾಯನಿಕ ಹಾಕಂಗಿಲ್ಲ, ಯಾವ ಸಿಂಪರಣೆನೂ ಮಾಡಂಗಿಲ್ಲ, ಔಷಧಿ ತಿಪ್ಪೆ ಗೊಬ್ಬರ ಹಾಕಂಗಿಲ್ಲ. ಅದನ್ನು ಸಹಿತ ಕಲುಷಿತ ಐತ್ರಿ. ಎಲ್ಲಾ ರಾಸಾಯನಿಕ ಹಾಕಿ ಬೆಳೆದು ಮೇವು ತಿಂದು ಸಗಣಿ ಆಗ್ತದನ, ಅಲ್ಲಿ ಏನಿರ್ತೈತಿ ಹೇಳ್ರಿ, ಅದೇ ವಿಷಯ ಹೊಟ್ಟೆ ಈ ಕಡೆ ಬರ್ತದೆ. ಹಂಗಾಗಿ ನಾನು ಏನೂ ಹಾಕಂಗಿಲ್ಲ. ನನ್ನ ಕೃಷಿಗೆ ಪ್ರೇರಕರು ಜಪಾನ್ ದೇಶದ ಕೃಷಿ ಋಷಿ ಅಂತ ಆಗಿ ಹೋದವರು ಮಸುನೋಬು ಫುಕುವೋಕ ಅಂತ ಹೇಳಿ. ಅವ್ರನ್ನ ನೋಡಿದ್ರೆ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ನೋಡ್ದಂಗ ಆಗ್ತದೆ. ಹಾಗಾಗಿ ಅವರಿಂದ ಪ್ರೇರಣೆಗೊಂಡು ನಾವು ಕೃಷಿ ಮಾಡ್ತಾ ಇದ್ದೀವಿ. ನೈಸರ್ಗಿಕ ಕೃಷಿ ಮಾಡಕ ಎಷ್ಟು ವರ್ಷ ಆಯ್ತು? 25 ವರ್ಷ ಆಯ್ತು. 25 ವರ್ಷ ಆಯ್ತು. ನಾವು ಇಲ್ಲಿ ಕೃಷಿ ಮೇಳಕ್ ಬರ್ತಾ ಇದ್ದು 15 ವರ್ಷ ಆಯ್ತು. ಸರ್ ಏನೇನ್ ಬೆಳಿತೀರಿ ನೀವು? ನಾವು ಮುಖ್ಯವಾಗಿ ಕೃಷಿ 15 ವರ್ಷಗಳಿಂದ ಸಿರಿಧಾನ್ಯಗಳು ಬೆಳಿತಾ ಇದ್ವಿ. ಕರ್ನಾಟಕದೊಳಗ ಮೊಟ್ಟ ಮೊದಲಿಗೆ ಪ್ರಚಾರಕ್ಕೆ ತಂದವನು ಯಾರು ಹೇಳಿದ್ರು ಅದು ನಾನೆಯಿಂದ ಹೆಮ್ಮೆಯಿಂದ ಹೇಳ್ಕೊತೀನಿ. ಹೌದ್ರಾ? ನೈಸರ್ಗಿಕ ಕೃಷಿ ಯಾವ್ದು ಸಾವಯವನು ಹಾಕೋದಿಲ್ಲ, ರಾಸಾಯನಿಕ ಬಾಹ್ಯವಾಗಿ ಏನು ಹಾಕಂಗಿಲ್ಲ. ಹೆಂಗ್ ಸರ ಬೆಳೆಯೋದು ನೀವು ಅದನ್ನ? ನಾವು ಬೆಳೆ ತ್ಯಾಜ್ಯಗಳು, ಕಳೆ ತ್ಯಾಜ್ಯಗಳು ಅಲ್ಲೇ ಭೂಮಿನಲ್ಲಿ ಬಿಡ್ತೀವಿ. ಅದೇ ಕಳಿತು ಗೊಬ್ಬರ, ಅಲ್ಲೇ ಹೊಲದಲ್ಲಿ ಬೆಳೆಯೋದನ್ನ ಅಲ್ಲೇ ಕೊಳಿಸಿ ಅಲ್ಲೇ ಗೊಬ್ಬರ ಮಾಡಿ. ಮತ್ತೆ ನೆಕ್ಸ್ಟ್ ಅದನ್ನ ಇವಾಗ ಸೋಯಿಂಗ್ ಮಾಡ್ತಿರಲ್ಲ, ಸೋಯಿಂಗ್ ಮಾಡಿದ ಏನ್ ಮಾಡ್ತದ? ಗೊಬ್ಬರ ಏನ್ ಹಾಕೋದಿಲ್ರಿ? ಏನು ಹಾಕಲ್ಲ, ಏನು ಹಾಕಲ್ಲ. ನೀವು ಬಂದ್ ನೋಡ್ಬೋದು ಹೊಲಕ್ಕೆ. ಎಡೆ ಕುಂಟಿ ಅದನ್ನ ಹೊಡಿತೀರಾ? ಆಮೇಲೆ ಹೊಡಿತೀರಾ? ಕಡಸನಿ ಮಾಡುವಾಗ ಎಡೆ ಕುಂಟಿ ನೋಡಿತೀವಿ, ಕಸನು ತೆಗಿತೀವಿ. ಏನೇನ ಬೆಳಿತೀರಿ ನೀವು? ಈಗ ನೋಡ್ರಿ ನಮ್ಮ ಹೊಲದೊಳಗೆ 1 ಎಕರೆ ತರಕಾರಿ ಐತಿ. ಸೊಪ್ಪಿನ ತರಕಾರಿ ಐತಿ, ಕಾಯಿ ತರಕಾರಿ ಐತಿ, ಗಡ್ಡಿ ತರಕಾರಿ ಐತಿ. ಈ ಸತ್ ಚಾಲು ಐತಿ. ನಮ್ಮ ನೈಸರ್ಗಿಕ ತರಕಾರಿ ಇಷ್ಟು ಉತ್ಕೃಷ್ಟ ಐತಿ ಅಂದ್ರೆ ಅದು ಉಂಡ್ ಬಳಕ ಅವ್ರಿಗೆ ಗೊತ್ತಾಗುತ್ತಾ. ಸಿಟಿಗೆ ನಾನು ಮನಿಗ್ ಕೊಡ್ತೀನಿ. ನೀವು ನಿಮ್ಗೆ ಸ್ವಂತ ಜಮೀನ್ ಇದೆ ಸರ್? ಜಮೀನ್ 10 ಎಕರೆ ಜಮೀನ್ ಇದೆ. 10 ಎಕರೆ ಎಲ್ಲಾನು ಸಿರಿಧಾನ್ಯಗಳನ್ನ ಬೆಳಿತೀರಾ? ಇಲ್ಲ ಎಲ್ಲಾ ತರ ಬೆಳಿತೀವಿ, ಒಂದೇ ತರ ಇಲ್ಲ. ಎಣ್ಣೆ ಕಾಳು ಬೆಳಿತೀವಿ, ಪುಂಡಿ ಕಾಳು ಬೆಳೆದೀವಿ. ಇದು ಪುಂಡಿ ಸೊಪ್ಪಿಗಾಗಿ ಎಲ್ಲರೂ ಬೆಳಿತಾರೆ, ನಾನು ಕಾಳಿಗಾಗಿ ಬೆಳೆದವನು. ಕಾಳಿಗಾಗಿ? ಹಾ, 1 ಸೆಕೆಂಡ್. ಇದು ಕಾಳಿನಿಂದ ಇದರೊಂದು ಎಣ್ಣೆ ತೆಗೆದು ಇದು ಶೇಂಗಾ ಪುಂಡಿ ಚಟ್ನಿ ಮಾಡಿವಿ. ಇದು ಅಗಸಿ ಚಟ್ನಿಕ್ಕಿಂತ ಸ್ಟ್ಯಾಂಡರ್ಡ್. ಹೌದಾ? ಈ ಪುಂಡಿ ಕಾಳಿನ ಎಣ್ಣೆ ನಿಮ್ಗೆ ಆಶ್ಚರ್ಯ ಅನ್ಸ್ಬೇಕು, 2000 ಲೀಟರ್ ಮಾಡ್ತದೆ. 2000 ಊಟಕ್ಕೆ ತುಪ್ಪದಕ್ಕಿಂತಲೂ ಶ್ರೇಷ್ಠ. ಹೌದಾ? ಈ ಎಣ್ಣೆ ಹೈಯೆಸ್ಟ್ ಆಗಿ ರಾಜಸ್ಥಾನದಾಗ ಮಾಡ್ತಾರೆ. ಹೌದಾ? ಫ್ಯಾಕ್ಟ್ರಿ ಅಲ್ಲಿದಾವ್. ಹೆಂಗ್ ಲೀಟರ್ ಸಿಗುತ್ತೆ ಸರ್ ಅದು? ಅದು 1500 ರೂಪಾಯಿಗೆ ಹೋಲ್ಸೇಲ್ ಆಗಿ 20 ಲೀಟರ್ ತಗೊಂಡ್ರೆ 1500 ರೂಪಾಯಿ ಕೊಡ್ತಾರೆ. ನೀವು ಗೂಗಲ್ದಾಗ ಚೆಕ್ ಮಾಡಿದ್ರೆ ಮಾಹಿತಿ ಸಿಗ್ತದ. ಇದನ್ನ ನಾವು ಬೆಳಿತೀವಿ, ನಾವು ಉಣ್ತೀವಿ. ಚಲೋದು ಉಣ್ಬೇಕಲ್ಲ. ಎಂತದಾರೆ ಉಂಡ್ರ ಆರೋಗ್ಯ ಏನ್ ಹಾಕ್ಬೇಡ. ಲಾಭ ಹೆಂಗಾಗುತ್ತೆ ಸರ್ ಇದು? ನೀವು ಇದನ್ನ ಲಾಭ ಅಲ್ಲ, 1 ಸೆಕೆಂಡ್ ನಿಮ್ಗೆ ಹೇಳ್ತೀನಿ. ನಾವು ರೊಕ್ಕದಿಂದ ಆಯ್ತಿರೋ ಆರೋಗ್ಯದಿಂದ ಆಯ್ತಿರೋ? ಎಲ್ಲರೂ ಆರೋಗ್ಯದಿಂದ ಅಂದ್ರೆ ಜನಕ್ಕೆ ನನಗೆ ಮೊದಲ ಆರೋಗ್ಯ ಮುಖ್ಯ. ಆರೋಗ್ಯ ರೊಕ್ಕ ನಂತರ. ರೊಕ್ಕ ನನ್ಗೆ ಬ್ಯಾಡ ಅಂತಿಲ್ಲ, ನನಗೆ ರೊಕ್ಕ ಬರ್ತದೆ. ಇದು ನೋಡ್ರಿ, ಅದೇ ಇದು ಚಟ್ನಿ. ಇದು 1/4 kg ಅದ. 100 ರೂಪಾಯಿ ಕೊಡ್ತೀವಿ. ಇಲ್ಲಿ ಆಫರ್ ಬೆಲೆ ಇದು. ನಮ್ಮ ಸುತ್ತಮುತ್ತ ಬಿಜಾಪುರ 150 ರೂಪಾಯಿ ಕೊಡ್ತೀವಿ. ಹೌದಾ? ಕೃಷಿ ಮೇಳಕ್ ಬಂದ್ರಿ ಅಂತ 50 ರೂಪಾಯಿ ಕಮ್ಮಿ ಕೊಡ್ತೀವಿ. ಅದು ಲೆಮನ್ ಗ್ರಾಸ್ ಸಸ್ಯ ಬೆಳೆದಿವಿ. ಅದ್ರದ್ದು ಟೀ ಪೌಡರ್ ನಾವು ತಯಾರು ಮಾಡ್ತೀವಿ. ಇದು ಏನ್ ಸರ್ ಇದು? ಇದು ಲೆಮನ್ ಮಸಾಲೆ ಟೀ. ಲೆಮನ್ ಏನಂತಾರೆ, ಸಂಜೀವಿನಿ ಅನ್ನೋದು ನಮ್ ಬ್ರ್ಯಾಂಡ್ ನೇಮ್. ಹೌದಾ? ಸಂಜೀವಿನಿ ಕೃಷಿ ನೈಸರ್ಗಿಕ ಕೃಷಿ ಕೇಂದ್ರ ನೋಡ್ರಿಲ್ಲ? ಸರ್, ಇದು ಒಂದ್ ಪ್ಯಾಕೆಟ್ ಅಲ್ಲಿ ಎಷ್ಟು ಟೀ? ಇದು ಒಂದು ಪೌಚ್ ನಲ್ಲಿ 3 ಕಪ್ ಚಾ ಹಾಕತ್ತೆ. 15 ಕಪ್ ಹಾಕಿರ್ತೇವೆ, ಪೌಚ್ ಹಾಕಿರ್ತೇವೆ. 45 ಕಪ್ ಚಾ ಹಾಕತ್ತೆ ಅವ್ರಿಗೆ. ಹೌದಾ? ಇದು ಚಾ ಕುಡಿಯೋದ್ರಿಂದ ಎಸಿಡಿಟಿ ಆಗಂಗಿಲ್ಲ. ನೀವು ಬ್ಲಾಕ್ ಟೀ ಕುಡಿಯೋದ್ರಿಂದ ಎಸಿಡಿಟಿ ಆಗ್ತದೆ. ಎಲ್ಲಾ ಗಂಭೀರ ಕಾಯಿಲೆಗಳಿಗೆ ಮೂಲ ಎಸಿಡಿಟಿ ಅಂತ ಯಾವ ಡಾಕ್ಟರ್ ಹೇಳಂಗಿಲ್ಲ. ಈ ಫಿಲಾಸಫಿ ಹೇಳಲ್ಲ. ನಿಮ್ಗ ರೊಕ್ಕ ಬೇಕು, ಆರೋಗ್ಯ ಬೇಕು. ಆರೋಗ್ಯ ಬೇಕಂದ್ರ ಇಂಥದ್ದು ನಾವು ಮಾಡೋದು. ನಾವು ತಿನ್ನೋದು ನಮ್ಮಿಂದ ಯಾರು ತೊಂತಾರ ಅವ್ರ ಆರೋಗ್ಯನು ಉಳಿಬೇಕನ್ನೋದು ನಮ್ಮ. ಇದ್ರಲ್ಲಿ ಏನೇನ ಒಂದ್ ಲೆಮನ್ ಗ್ರಾಸ್ ಜೊತೆ ಶುಂಠಿ, ಮೆಣಸ, ಲವಂಗ, ದಾಲ್ಚಿನ್ನಿ, ಅರಿಶಿಣ, ತುಳಸಿ, ಯಾಲಕ್ಕಿ, ಜಾಯಿಕಾಯಿ, ಗುಲಾಬಿ ಹೂವ ಪ್ಲಸ್ ನಿಂಬೆ ಹಣ್ಣಿನ ಪೌಡರ್ ರಸ ಸಮೇತವಾಗಿ ಒಣಗಿಸಿ ಒಂದರಲ್ಲಿ ಹಾಕಿರ್ತೀವಿ. ಎಷ್ಟಂದ್ರೆ ಸರ್ ಇದಕ್ಕೆ ಅಮೌಂಟ್? 100 ರೂಪಾಯಿ ಕೊಡ್ತೀವಿ ಸರ್. 100 ರೂಪಾಯಿ ಅಮೌಂಟ್. 15 ಚೀಟ್ ಇದಾವೆ. 15 ಚೀಟ್ ಇದಾವೆ. 45 ಗ್ಲಾಸ್ ಆಗುತ್ತೆ. ಇದು
ಹೋಲ್ಸೇಲ್ ಆಗಿ ತರಿಸ್ಕೋತಾರೆ, ಕೊರಿಯರ್ಗೆ ಎಲ್ಲಾ ಕಡೆ ಕಳಿಸ್ತೀನಿ ನಾನು. ಹೌದು ಅಂತಾರ. ಮೈಸೂರು ಕಳ್ಸಿನಿ, ಹಾ ಗುಲ್ಬರ್ಗ ಕಳ್ಸಿನಿ, ಹೈದರಾಬಾದ್ ಕಳ್ಸಿನಿ. ಇದನ್ನ ಇದರಿಂದ ಟೀ ಕುಡಿಯೋದ್ರಿಂದ ಏನ್ ಅಸಿಡಿಟಿ ಅವೇನ್ ಪ್ರಾಬ್ಲಮ್ ಅಸಿಡಿಟಿ ಹೋಗ್ತೈತ್ರಿ ಇದ್ದದ್ದು. ಹೌದಾ? ಆಗುದಂತೂ ದೂರದ ಮಾತ. ಓಕೆ ಸರ್. ಇದ್ರೆ ಹೋಗ್ತೈತಿ. ಬ್ಲಾಕ್ ಟೀ ಕುಡಿದ್ರೆ ಎಸಿಡಿಟಿ ಆಗ್ತದೆ. ರೊಕ್ಕ ಕೊಟ್ಟು ಎಸಿಡಿಟಿ ತೋತಿರೋ ಇನ್ನು ರೊಕ್ಕ ಕೊಟ್ಟು ಆರೋಗ್ಯವಾಗಿರ್ತೀರೋ. ರೊಕ್ಕ ಕೊಟ್ಟು ಆರೋಗ್ಯವಾಗಿರ್ಬೇಕಲ್ಲ ಸರ್. ಹಂಗಾಗಿದೆ. ಇವಾಗ ನೀವು ಮಾರ್ಕೆಟ್ ಅಲ್ಲಿ ಹೋದ್ರು ಚಾಪುಡಿ ರೇಟ್ ಜಾಸ್ತಿನೇ ಇದೆ. ಜಾಸ್ತಿ ಐತಿ. ಇದು 2,000 ರೂಪಾಯಿ ಕಿಲೋ ಕೊಡ್ತೀನಿ ನಾನು. 2,000 ರೂಪಾಯಿ ಕೆಜಿ. ಕೆಜಿ. ಇದು ನಾನು ಏನ್ ಹೇಳ್ತೀನಿ, ನಾನು ಇದಷ್ಟೇ ಮಾರೋದಲ್ಲ, ಅವ್ರಿಗೆ ಸ್ವಾವಲಂಬಿಗಳಾಗಬೇಕು ಆ ಸಸ್ಯಗಳನ್ನು ಕೊಡ್ತೀನಿ. ಹೌದಾ? ಒಂದು ಇದು ಕೊಡು. ಇದು ಗೌತಿ ಚಾ ಅಂತಾರ. ಹಾ ರೀ. ನಮ್ಮ ಹಿರಿಯರು ಇದನ್ನ ಕುಡಿತಿದ್ರು. ನಮ್ಮ ಮನ್ಯಾಗ ಚಾಪುಡಿ ಅಂದು ಗೊತ್ತಿಲ್ಲ, ನಮ್ಮ ಅಪ್ಪ ಇದೇ ಕುಡಿತಿದ್ರು. ಇದು ಏನ್ ಸರ್ ಇದು? ಇದಕ್ಕೆ ಲೆಮನ್ ಗ್ರಾಸ್ ಅಂತಾರ, ಕನ್ನಡದೊಳಗ ಗೌತಿ ಚಾ ಅಂತಾರ. ಗೌಟಿ ಚಾ. ಹಾ. ಇದೇನ ಸಸಿ ಏನ್ ಸರ್ ಇದು? ಇದು ಸಸಿ ಯಾರು ತಗೊಂತಾರ 3 ತಿಂಗಳದೊಳಗ ಬೆಳಿತೈತಿ ಗಿಡ. ಅದ್ರ ಸೊಪ್ಪ ತೆಗೆದು ಚಾ ಮಾಡ್ಕೊಂಡು ಕುಡಿಯೋದು. ಬ್ಲಾಕ್ ಟೀ ಹಾಕುದಿಲ್ಲ. ಬ್ಲಾಕ್ ಟೀ ಹಾಕುದಿಲ್ಲ. ಬ್ಲಾಕ್ ಪೌಡರ್ ಚಾಪುಡಿ ಹಾಕೋದಿಲ್ಲ. ಯಾರಿಗಿಲ್ಲ. ಬಂದವ್ರಿಗೂ ಇದೇ ಕುಡಿತೀವಿ. ಇದಕ್ಕೆ ಹಾಲು ಹಾಕಬೇಕಾದ ಅವಶ್ಯಕತೆ ಇಲ್ಲ, ಸಕ್ಕರೆ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಸಕ್ಕರೆ ಹಾಕಬೇಡವಾ? ಬೆಲ್ಲ ಹಾಕೋದು. ಬೆಲ್ಲ ಹಾಕೋದು. ಸಾವಯವ ಬೆಲ್ಲನ ಹಾಕ್ಬೇಕಾ? ಹೌದು, ಸಾವಯವ ಬೆಲ್ಲನೇ. ಅದ್ ನೀವು ಬೆಲ್ಲ ಎಲ್ಲ ನೀವು ರೆಡಿ ಮಾಡ್ತೀರಾ ಸರ್? ಇಲ್ಲ, ನಮ್ದು ನೀರಿಲ್ಲ, ಒಣ ಬೇಸಾಯ ನಮ್ದು. ಒಣ ಬೇಸಾಯ. ಇದು ಮನಿ ಸುತ್ತನೇ ಬೆಳೆದಿವಿ. ಅದು 10 ಎಕರೆದಲ್ಲ ಎಲ್ಲಾ ತರದ ಬೆಳೆ ಮಾಡ್ಬಿಟ್ಟು ನೀವು ಎಲ್ಲರಿಗೂ ಬೇಕಂದ್ರೆ ಮನೆ ಕೊಡ್ತೀರಾ? ಕೊಡ್ತೀವಿ. ಯಾರಾದ್ರೂ ಈಗ ಧಾನ್ಯಗಳು 15 ವರ್ಷದಿಂದ ಫಸ್ಟ್ ಬೆಳೆದಾಗ ಬಿಜಾಪುರ ಸಿಟಿ ತುಂಬಾ ಸೈಕಲ್ ಮೇಲೆ ತಿರುಗಾಡಿ ಕೊಟ್ಟು ಮನಿ ಕೊಟ್ಟು ಬಂದೀನಿ. ಹೌದ್ರಿ? ನಾನು ಬೆಂಗಳೂರಿಗೆ GKVK ಕ್ಯಾಂಪಸ್ ಕೃಷಿ ಮೇಳಕ್ಕೆ ಹೋದ್ರೆ 1 ಕಿಲೋ ಯಾರ ಕಡೆ ಇರಲಿಲ್ಲ. ಧಾರವಾಡ ಮೇಳಕ್ ಬಂದ್ರೆ ಕ್ಯಾಂಪಸ್ ಮೇಲೆ 1 ಕಿಲೋ ನವಣೆ ಹಾಕಿರ್ಲಿಲ್ಲ. ನಾನೇ ಮೊಟ್ಟ ಮೊದಲಿಗ. ಹೌದಾ? ಇದು ವಿಶೇಷ ನಿಮ್ಗೆ ಹೇಳೋದಂದ್ರೆ. ನನಗೆ ಖುಷಿ ಐತಿ. ನನಗೆ ಜಾಯಿಂಟ್ ಪೇನ್ ಬಂದಿತ್ತು. ನಾನು ರಾಸಾಯನಿಕ ಕೃಷಿನೇ ಮಾಡ್ದವ. 10 ವರ್ಷದೊಳಗೆ ನಾನು ಬಿಟ್ಬಿಟ್ಟೆ. ಅದರಿಂದ ಹೊರಗೆ ಬಂದ್ಬಿಟ್ಟೆ. ಮೊಳಕಾಲ್ ನೋವು ಬತ್ತು, ಕೈ ನೋವು ಬತ್ತು, ಜಾಯಿಂಟ್ ಇಟ್ಟವ ಎಲ್ಲ ನೋವೇ. ಓಕೆ ಸರ್, ನೀವು ಹೇಳಿದೆಲ್ಲ ಅರ್ಥ ಆಯ್ತು. ಇವಾಗ ನಮ್ ಜನರು ಈಗ ನಾನಾಯ್ತು, ನೀವು ಎಲ್ಲರೂ ಆಯ್ತು, ಈಗ ದುಡ್ತಿದ್ದೇವೆ ಅಂದ್ರೆ ನಮ್ಗೆ ರೊಕ್ಕ ಬೇಕು, ಅಮೌಂಟ್ ಬೇಕು ನಮ್ಗೆ ಮುಂದೆ ಖರ್ಚು ಮಾಡೋದಕ್ಕೆ. ನೀವು ಇವಾಗ ಇದನ್ನ ಹೇಳಿದ್ರ ನಾವು ಒಪ್ಕೊಂತೀನಿ ಅದನ್ನ. ಇದರಿಂದ ನೀವು ಇದನ್ನ ಬೆಳೆದ್ಬಿಟ್ಟು ಇದ್ರಲ್ಲೂ ನಮ್ಗೆ ದುಡ್ಡು ಬರುತ್ತೆ ಅಂತ ಹೇಳ್ತೀರಿ ನೀವು. ಆಮೇಲೆ ಆರೋಗ್ಯವಾಗಿರ್ತತಿ, ಬೇರೆ ಕಡೆ ಹೊರಗೆ ಹಾಕೋ ಖರ್ಚಿರಲ್ಲ ನಮ್ಗೆ ಅಂತ ಹೇಳ್ತೀರಿ. ಅದರಿಂದ ಇದನ್ನ ಬೆಳೆದ್ರೆ ನಮ್ಮ ರೈತರಿಗೆ ಲಾಭ ಆಗುತ್ತೆ. ಆರೋಗ್ಯ ಈಗ ತಡ್ರಿ, ಯಾವ ರೈತರು ಮಾರ್ಕೆಟಿಂಗ್ ಎಲ್ಲ ಹೆಂಗ್ ಮಾಡ್ತೀರಾ? ನಾನು ಎಲ್ಲಾ ಕೃಷಿ ಮೇಳದಾಗ ಕೊಡ್ತೀನಿ. ಕೃಷಿ ಮೇಳದಾಗ? ಓಕೆ ಸರ್, ಇವತ್ತಾಯ್ತು ದಿನ ನಾನು ನಂಬರ್ ಎಲ್ಲರ 1,000 ಮಂದಿ ನಂಬರ್ ತಗೊಂಡ್ರ ಅವ್ರಿಗೆಲ್ಲ ಕೊರಿಯರ್ ಮಾಡಿ ಕಳಿಸ್ತೀನಿ. ಅಂದ್ರೆ ಯಾರಾದ್ರೂ ಬೇಕಂದ್ರೆ ಕೊರಿಯರ್ ಮಾಡಿ ಕಳಿಸ್ತೀನಿ. ನಂಬರ್ ಒಮ್ಮೆ ಹೇಳ್ಬಿಡ್ರಿ ಸರ್. ನನ್ನ ನಂಬರ್ 9900222223 990055552223. ಯಾರಾದ್ರೂ ನೀವು ಇವರು ನೈಸರ್ಗಿಕ ಕೃಷಿಯಲ್ಲಿ ಬೆಳೆದಂತ ಎಲ್ಲಾ ತರದ ಬೀಜಗಳಿದಾವೆ. ಈ ಬೀಜಗಳು ಬೇಕಾದ್ರೆ ಯಾರಾದ್ರೂ ನೀವು ಜವಾರಿ ಜವಾರಿ ಭತ್ತದ ಬೀಜ ಐತಿ, ರಾಗಿ ಬೀಜ ಐತಿ, ಜವಾರಿ ರಾಗಿ ಬೀಜ, ಭತ್ತದ ಬೀಜ. ಸಾಕು. ಇದು ಭತ್ತದ ಬೀಜ. ಭತ್ತದ ಬೀಜನಾ ಸರ್? ಅದು ನೀವು ಹೆಂಗ್ ಕೆಜಿ ಕೊಡ್ತೀರಾ? 200 ರೂಪಾಯಿ ಕೆಜಿ. 200 ರೂಪಾಯಿ ಕೆಜಿ ಕೊಡ್ತೀರಾ? ಅದು ನವಣಿ ಅಕ್ಕಿ, ನವಣಿ ಬೀಜ, ಅದು ಬೆಳೆಸಿ ಸೀತ್ನಿ ಬೀಜ ಐತಿ. ಅದು ಹೌದಾ? ನವಣಿ ಹೆಂಗ್ ಕೆಜಿ ಕೊಡ್ತೀರಾ ಸರ್? 200 ರೂಪಾಯಿ ಕೆಜಿ ಕೊಡ್ತೀವಿ. 200 ರೂಪಾಯಿ ಕೊಡ್ತೀರಾ? ಇದು ಶೇಂಗಾ ಐತಿ. ಇದು ನವಣಿ ಅಕ್ಕಿ ಒಳಗ ಮಸಾಲೆ ಸೇವೆ ಮಾಡಿವಿ. ಜಿಲ್ಲಾ ಮಟ್ಟದೊಳಗ ಫಸ್ಟ್ ಪ್ರೈಸ್ ತಗೊಂಡೈತಿ. 5,000 ರೂಪಾಯಿ ಬಹುಮಾನ ಬಂದವ ನಮ್ಗೆ. 5,000 ಬಹುಮಾನ ಸರ್. ತಿನ್ರಿ, ಓಪನ್ ಮಾಡ್ರಿ. ಅವ್ರಿಗೆ ಕೊಡ್ತೀನಿ. ಮೆಕ್ಸಿಕೋ ದೇಶದ ಸಿರಿಧಾನ್ಯನ ಚಿಯಾನು ನಾನು ಬೆಳೆದವನು. ಏನೇನ್ ಕೊಟ್ಟಿದೆ ಸರ್ ಇದರಲ್ಲಿ? ಇದ್ರೊಳಗ ನವಣಿ ಅಕ್ಕಿ, ಕೊತ್ತಂಬರಿ, ಜೀರಿಗೆ, ಉಪ್ಪು. ನಮ್ದು ಹಾವೇರಿ. ಇದರಲ್ಲಿ ಏನೇನು ಇದು ಯಾರು ಮಾಡಿದ್ರಿ ಸರ್ ಇದರಲ್ಲಿ? ನವಣಿ ಅಕ್ಕಿ, ಆಮೇಲೆ ಅಲಸಂದಿ ಬ್ಯಾಳಿ, ಆಮೇಲೆ ಕೊತ್ತಂಬರಿ, ಜೀರಿಗೆ, ಖಾರ, ಸ್ವಲ್ಪ ಖಾರ. ಬ್ಯಾಡಗಿ ಮೆಣಸಿಗೆ ಖಾರ ಅಂದ್ರೆ ಯಾವ್ದಾರ ಹಾಕಂಗಿಲ್ಲ ನಾವು. ಬ್ಯಾಡಗಿ ಮೆಣಸಿಗೆ ಉಣ್ಬೇಕು. ಖಾರ ಹೆಚ್ಚಿದ್ದು ಉಣಬಾರ್ದು. ಹೌದಾ? ನನ್ನ ಪ್ರತಿಪಾದನೆ ಐತಿ. ಖಾರ ಹೆಚ್ಚಿಗೆ ಇದ್ದಿದ್ದು ನೋಡ್ರಿ ಏನಾಗ ಎಸ್ಟಿಟಿ ಎಲ್ಲ ಕಾಯಿಲೆಗಳಿಗೆ ಮೂಲನೇ ಎಸ್ಟಿಟಿ. ಈ ಫಿಲಾಸಫಿ ಯಾವ ಡಾಕ್ಟರ್ ಹೇಳಂಗಿಲ್ಲ. ಲೈಸೆನ್ಸ್ ಇರೋದ ನಿಮ್ದು? ಗೌರ್ಮೆಂಟ್ ಇಂದ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ? ಹೌದು. ಇಲ್ಲಿ ನನಗೆ ಉಚಿತ ಸ್ಟಾಲ್ ಇತ್ತು. ಉಚಿತ ಸ್ಟಾಲ್ ಕೊಟ್ಟಿದ್ದಾರೆ? 50,000 ಬಾಡಿಗೆ ಐತಿ.
ಹೊರಗಿನವ್ರಿಗೆ ಒಂದು ಸ್ಟಾಲ್ ಇಟ್ರೆ ನಿಮ್ಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಅದೇ ಸುದ್ದೀಜಿ ಅವ್ರು ಇರುತ್ತಂತ. ಇದು ನೋಡ್ರಿ, ಇದು ಹೇಳ್ರಿ ಮಾತಾಡಿ. ಸಿದ್ದೇಶ್ವರ ಅಪ್ಪರು ಆಶ್ರಮದೊಳಗ ಒಂದ್ ವಾರ ಇದು ಕೃಷಿ ಉತ್ಸವ ಮಾಡಿದ್ರ ಅವರು. ಕೃಷಿ ಉತ್ಸವ ಆ ಟೈಮ್ದೊಳಗ ನಾನೆಲ್ಲ ಇಟ್ಟಿದ್ದೆ ನವಣಿ ಬೆಳೆದು ಅವ್ರಿಗೆ ಊಟಕ್ಕೆ ಕೊಟ್ಟೆ. ಫಸ್ಟಿಗೆ ಒಂದ್ ಅರ್ಧ ನಿಮಿಷದೊಳಗೆ ವಿವರಣೆ ಕೊಟ್ಟು ಅವ್ರ ಪ್ರವಚನ ಹೇಳಿ ವಾಕಿಂಗ್ ಹೋಗುವಾಗ ಆ ಟೈಮ್ದೊಳಗ ಇದೆಲ್ಲ ವಿವರಣೆ ಹೇಳಿದ್ರ ಅವ್ರು ಇಷ್ಟು ಖುಷಿ ಪಟ್ರು. ನೀವು ದೇವ್ರ ಕೆಲಸ ಮಾಡ್ಲಿಕ್ಕತ್ತೀರಿ ಅಂತ. ಹೌದು, ಮತ್ತೆ ಇದು ಏನ್ ನವಣಿ ಐತಿಲ್ಲ, ನವಣಿ ಅಕ್ಕಿ ಬೆಳೆದು ಕೊಡ್ತಿರ್ಲಿಲ್ಲ, ಇದು ಸಾಮಾನ್ಯರ ಕೆಲಸ ಅಲ್ಲ, ಇದು ದೇವ್ರ ಕೆಲಸ ಅಂತ ಹೇಳಿದ್ರು. ಅವ್ರು ಇರೋ ಮಟನು ಅವ್ರಿಗೆ ಕೊಟ್ಟಿನಿ. ಅವ್ರ ಕೊನೆಯ ದಿನಗಳೊಳಗ ನನ್ಗೆ ಅವ್ರು ಅನಾರೋಗ್ಯ ಪೀಡಿತರಾಗಿದ್ರು, ಕಾಯಿಲೆಯಿಂದ ಇದ್ದಕ್ರ ಆಹಾರ ತ್ಯಾಗ ಮಾಡಿದ್ರು. ಆ ಟೈಮ್ದೊಳಗ ನಮ್ ಸ್ನೇಹಿತರು ಹೇಳಿದ್ರು, ಅಪ್ಪವ್ರಿಗೆ ಆರಾಮಿಲ್ಲ, ನಿಮ್ಗೆ ಗೊತ್ತಾಗೋದಿಲ್ಲ ಅಂತ ಕೇಳಿದ್ರು. ಗೊತ್ತಿದ್ದಿತ್ತಿಲ್ಲ ನನಗ. ಅವ್ರು ಹೇಳಿದ ಬಳಿಕ ನಾ ಬರ್ತೀನಿ ಅಂತ ಹೇಳಿ ಮರ್ದಿವ್ಸ ಸಾಯಂಕಾಲ ಹೋದೆ. ಅಲ್ಲಿ ಅವ್ರ ಪರಿಚಾರಕರ ಮರಿ ಸ್ವಾಮಿಗಳು, ಅಮೃತಾನಂದ ಸ್ವಾಮಿಗಳ ಕೈಯಾಗ ಒಯ್ದು ಕೊಟ್ಟಿವೆಲ್ಲ. ಯಾಕಂದ್ರೆ ಎಲ್ಲಾರು ಅವ್ರಿಗೆ ಬೆಟ್ಟಿಗೆ ಹೋಗ್ತಿದ್ರು, ಅವ್ರು ಸಿಗಲಿಲ್ಲ ಅಂತ ಹೇಳಿ. ನಾನು ಅವ್ರ ಬೆಟ್ಟಿಗೆ ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ ಅಂದ್ರ ಅವ್ರಿಗೆ ಸಂಕಟ ದಿನ ಇತ್ತು. ಅವಾಗ ಅವ್ರಿಗೆ ತ್ರಾಸ ಇತ್ತು. ನಾವ್ ಅವ್ರಿಗೆ ಬೆಟ್ಟಿ ಮಾಡಿ ಮ್ಯಾಲಿನಿಂದ ಲಿಫ್ಟ್ ಇಳಿದು ಬರ್ತಿದ್ರು. ಅವ್ರು ಅವ್ರಿಗೆ ತ್ರಾಸ ಕೊಡುದು ಬೇಡ, ಅವ್ರಿಗೆ ಇನ್ನೊಂದ್ 4 ದಿವಸ ಉಳಿಸು ಪ್ರಯತ್ನ ಮಾಡು ಅಂತ ಹೇಳಿ ಇವೆಲ್ಲಾನು ಸಿರಿಧಾನ್ಯಗಳ ಪೌಡರ್, ಇದು ಸಂಜೀವಿನಿ ಮಾಲ್ಟ್ ಅಂತ ಹೇಳಿ ಮಾಡಿವಿ. ಇದು ಸಂಜೀವಿನಿ ಮಾಲ್ಟ್, ಇದು 27 ತರ ಕಾಳು ಕುಡಿಸಿ ಮಾಡೋದೈತಿ. ಏನಿದೆ ಸರ್ ಇದ್ರಲ್ಲಿ? ಇದ್ರೊಳಗ 9 ತರದ ಸಿರಿಧಾನ್ಯಗಳು, 9 ತರ ಬೇಳೆ ಕಾಳುಗಳು, 9 ತರದ ಮಸಾಲೆ ಕಾಳುಗಳು, ಇದ್ರದ್ದು ಗಂಜಿ ಪೌಡರ್ ಕೊಟ್ಟಿನಿ. ಇದ್ರ ಗಂಜಿ ಮಾಡ್ಕೊಬೋದು ಹಾಕಿ ಕುಡಿಸ್ಬೇಕಂತ ಹೇಳಿ. ಆ ಚಿಯಾ ಬೀಜನು ಅವ್ರಿಗೆ ಕೊಟ್ಟಿನಿ, ಅರ್ಧ ಚಮಚ ಕುಡಿಸ್ರಿ ಅವ್ರಿಗೆ ಜೇನುತುಪ್ಪನೊಳಗೆ ನೆನೆಯಾಕಿ ಅಂತ ಹೇಳಿ. ಆ ನಂತರ ಆ ಸಂದರ್ಭದೊಳಗ ಇದು ಇತ್ರಿ ಕೊರೋನಾ, ಅದೇ ಲಾಕ್ ಡೌನ್ ಓಪನ್ ಆಗಿತ್ತು. ಆ ಸಂದರ್ಭದೊಳಗ ಅದು ಅಮೃತ ಬೆಳ್ಳಿದು ಕಾಂಡ್ ಒಯ್ದು ಕಟ್ ಮಾಡಿ ಇದ್ರದೇ ಕಷಾಯ ಮಾಡಿ ಕೊಡ್ರಿ ಅವ್ರಿಗೆ ಅಂತ ಹೇಳಿ. ಅವ್ರು ಒಂದ್ ಸಾರಿ ಹೇಳಿದ್ರಂದ್ರ ಮತ್ತೊಂದ್ ಮಾತಾಡಂಗಿಲ್ಲ. ಆಹಾರ ಬ್ಯಾಡ ಅಂದ್ರೆ ಬ್ಯಾಡ ಅಂತ ಹೇಳಿದ್ರು ಅವ್ರು. ಬಿಟ್ರು ಇದು ಯಾರು ತಂದಾರ ಅಂತ ಕೇಳಿ ಅಮೃತ ಬೆಳೆದ ಕಷಾಯ ಮಾಡಿ ಕೊಡ್ತಾರ, ಕಷಾಯ ಮಾಡಿ ಕೊಡ್ತಾರ ಅಂತ ಹೇಳಿ ಫೋನ್ ಮಾಡಿ ಹೇಳಿದ್ರ ಆಶ್ರಮದಿಂದ. ನನಗೆ ಸಾಕಲ್ರಿ, ಅಷ್ಟು ಖುಷಿ ಆಯ್ತು ನಾನು ಹೋಗೋದಕ್ಕೆ. ಅದಕ್ಕೆ ಈ ವಿಶೇಷ ಹೇಳೋದಂದ್ರ ನಾವು ಟೈಲರಿಂಗ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ನಮ್ಮೂರಿಗೆ ಈಗ 30 ವರ್ಷದಿಂದ ಪ್ರವಚನಕ್ಕೆ ಬಂದಿದ್ರು. ಆ ಟೈಮ್ದೊಳಗ ನಾನು ಅವ್ರಿಗೆ ನನಗ ಕಾಲಿಗೆ ಅಂಗಾಲದೊಳಗ ಆನೆ ಆಗಿತ್ತು, ಟೈಲರಿಂಗ್ ಮಾಡೋದು ಬಂದಾಗಿತ್ತು. ಅವ್ರಿಗೆ ಧಾರವಾಡದ ತಪೋವನದ ಕುಮಾರಸ್ವಾಮಿ ಹೆಸರು ಕೇಳಿರಿ ನೀವು? ಕೇಳಿದೀವಿ. ಅವ್ರ ಶಿಷ್ಯರು ನಾವು. ಹೌದಾ? ಅವ್ರು ನಮ್ಮ ಊರಿಗೆ 40 ವರ್ಷ ಬಂದಿದಾರ. ಅವ್ರಿಗೆ ಭಗವಾನ್ ನಮ್ಮ ತಂದೆಯವ್ರು ಹೊಲ್ದ್ ಕೊಡ್ತಿದ್ರು. ಹೌದಾ? ನನ್ ಮನಸ್ಸಿನಾಗ ಗೊತ್ತು ಇವ್ರಿಗೆ ನಾ ಯಾಕೆ ಹೊಲ್ದ್ ಕೊಡ್ಬಾರ್ದು ಅಂತ ಹೇಳಿ. ಸಿದ್ದೇಶ್ವರ ಹಬ್ಬಗಳೆಲ್ಲ ಕೊಟ್ಟಿದ್ದೀರಾ? ಮತ್ತೆ ಎಲ್ಲೆಲ್ಲಿ ಇದನ್ನ ಇದು ಮಾಡಿದಿರಿ ಸರ್? ಅಡ್ವರ್ಟೈಸ್ಮೆಂಟ್ ಮಾಡಿದಿರಾ? ಮೈಸೂರ್ ತನ ಹೋಗಿನ್ರಿ, ಹೈದರಾಬಾದ್ ತನ ಹೋಗಿನಿ. ಹೌದಾ? ಹೈದರಾಬಾದ್ ನೊಳಗೆ ಎಲ್ಲಿ ನಿಮ್ಗೆ ಆಶ್ಚರ್ಯ, ಸಿರಿಧಾನ್ಯಗಳ ಸಂಶೋಧನಾ ಕೇಂದ್ರದೊಳಗೆ ನನ್ನ ಮಳಿಗೆ. ಹೌದಾ? ಅಲ್ಲಿ ನನ್ನ ಸ್ಟಾಲಿಗೆ ಸೆಂಟ್ರಲ್ ಮಿನಿಸ್ಟರ್ ಬಂದಿದ್ರು, ಭಗೀರಥ್ ಚೌಧರಿ ಅಂತ ಹೇಳಿ. ಅದನ್ನ ಫೋಟೋ ತೋರಿಸ್ತೀನಿ ನಿಮ್ಗೆ. ಇದು ಆಂಧ್ರದೊಳಗೆ ಹೈದರಾಬಾದ್ ಜೂಮ್ ಮಾಡಿ ಹೇಳ್ರಿ ಸರ್. ಇದು ಹೈದರಾಬಾದ್ ಸಿರಿಧಾನ್ಯಗಳ ಕೃಷಿ ಮೇಳಕ್ಕೆ ಹೋದಾಕ್ರ ಅಲ್ಲಿ ಕೇಂದ್ರದ ಮಂತ್ರಿ ಭಗೀರಥ್ ಚೌಧರಿ ಅಂತ ನಮ್ಮ ಮಳಿಗೆ ಭೇಟಿ ಕೊಟ್ಟಿದ್ರು. ಅವ್ರು ಹಿಂದಿದಾಗ ಮಾತಾಡ್ತಿದ್ರು. ನನಗ್ ತಿಳಿದಂತ ಹಿಂದಿಯೊಳಗೆ ನಾನ್ ಮಾತಾಡೋದು ಹೇಳಿದೆ ಅವರಿಗೆ. ಇದು ನಾ ಮಿಲೆಟ್ಸ್ ಕಾ ಖೇತಿ ಕರ್ತಾ ಹೂಂ ಸಾಬ್, ಮೈ 15 ವರ್ಷ ಮಿಲೆಟ್ಸ್ ಕಾ ಖೇತಿ ಕರ್ತಾ ಹೂಂ. ಅವ್ರು ಕೇಳಿದ್ರು ಹಿಂದಿದೊಳಗೆ ಇದು ಮಾರಾಟ ಹೆಂಗ್ ಮಾಡ್ತೀರಂತ. ನಾನು ಆಲ್ ಕರ್ನಾಟಕ ತುಂಬಾ ಕೃಷಿ ಮೇಳದೊಳಗೆ ಹೋಗಿ ಪ್ರೊಸೆಸಿಂಗ್ ಮಾಡಿ ಸೇಲ್ ಕರ್ತಾ ಅಂತ ಹೇಳ್ದ ಅವರಿಗೆ. ಹೌದ್ರಿ? ವಿಚಿತ್ರ ಹೇಳ್ಬೇಕು, ನಿನ್ನೆ ಹೋದ ದೀಪಾವಳಿ ಪಾಡ್ಯ ದಿವಸ ಆಫ್ರಿಕಾದಿಂದ ಒಬ್ರು ಅನಿವಾಸಿ ಭಾರತೀಯ ಕೃಷಿ ವಿಜ್ಞಾನಿಗಳು ಬಂದಿದ್ರು. ಹೌದಾ? ಅವ್ರು ನಮ್ಮವರೇ. ನಿಮ್ಗೆ ವಿಚಿತ್ರ, ಅನಿವಾಸಿ ಭಾರತೀಯರು ಅಷ್ಟೇ ಅಲ್ಲ, ಕರ್ನಾಟಕದವರು ಅದಷ್ಟೇ ಅಲ್ಲ, ನಮ್ ಜಿಲ್ಲಾದವರು. ಅವ್ರು MSc ಅಗ್ರಿ ಕಲ್ತು ಆಫ್ರಿಕಾದೊಳಗೆ ಕೆನ್ಯಾದೊಳಗ ನೌಕರಿ ಮಾಡ್ಲಿಕ್ ಹೋದ್ರು. ಒಂದ್ 7-8 ವರ್ಷ ನೌಕರಿ ಮಾಡಿ ಅವ್ರಿಗೆ ಒಳ್ಳೆ ಅನಿಸ್ತು. ನೌಕರಿ ತಪ್ಪು ಮಾಡ್ತೀನೇನೋ ಅಂತ ಅವ್ರಿಗೆ ಭಾವ ಬಂತು. ಅಷ್ಟೊಳಗೆ ದುಡ್ಡಾಗಿತ್ತು. ಅಲ್ಲಿ 500 ಎಕರೆ ಜಮೀನ್ ಕೊಂಡಿದಾರ. 500 ಎಕರೆ ಜಮೀನು ಅಂತವ್ರು ನಮ್ಮ ಹೊಲಕ್ ಬಂದ್ ಹೋಗ್ತಾರ. ನಮ್ಮ ಹೊಲಕ್ ಸಾಮಾನ್ಯ ಯಾರು ಬಂದ ಇಲ್ಲೇನೈತೋ ಹುಲ್ಲು ಐತಿ ಅಂತ ಹೇಳ್ತಾರ. ಅವ್ರಿಗೆ ತಿಳಿತೈತಿ ಏನೈತಿ ಚೀಸ್ ಅಂತ ಎಲ್ಲ ಅವ್ರ ಬಗ್ಗೆ ಕಲ್ತಿರ್ತಾರ. ದಿವಸ ನಾನು 50 ಮಂದಿ ರೈತರನ್ನ ಕೂಡಿಸಿದ್ದೆ. ಹಳ್ಳಿ ಎಲ್ಲಾ ರೈತರನ್ನ, ಒಂದ್ ನಮ್ಮೂರನ್ನ ಅಷ್ಟೇ ಅಲ್ಲ, ನಮ್ಮೂರವ್ರು, ನಮ್ಮ ಮಗಲ್ಪುರವ್ರು. ಯಾವ ಸರ್ ಅಂದ್ರಲ್ಲ? ನಮ್ದು ಲೋಣಿ ಬಿಕ್ಕಿ ಅಂತ, ಚಡ್ಚಣ ತಾಲೂಕ. ಜಾನಕಿ ಕ್ರಾಸ್ಲಿಂದ 8 ಕಿಲೋಮೀಟರ್ ದೂರ ಐತಿ. ಹೌದಾ? ಯಾವ ಜಿಲ್ಲಾ ಆಗುತ್ತೆ ಸರ್ ಅದು? ಬಿಜಾಪುರ ಜಿಲ್ಲಾ. ಬಿಜಾಪುರ ಜಿಲ್ಲಾ. ಒಟ್ಟ ಬಿಜಾಪುರ ಸ್ವಾಮಿಗಳು ನಿಮ್ಗೆ ಎಲ್ಲಾ ಸಿರಿಧಾನ್ಯಗಳೆಲ್ಲ ಕೊಟ್ಟಿದ್ದೀರಾ? ಕೊಟ್ಟಿರಿ. ಸಿರಿಧಾನ್ಯಗಳು, ಶೇಂಗಾ ಕಾಳ, ಕಡಲೆ ಕಾಳ, ಹೆಸರು ಕಾಳ, ಏನ್ ಬೇರೆ. ಎಷ್ಟು ಕ್ವಿಂಟಲ್ ಇಳುವರಿ ಬರ್ತಾವ ನಿಮ್ಮ ಹೊಲದಲ್ಲಿ ಶೇಂಗಾ? ನಂದು ಕಾನ್ಸೆಪ್ಟ್ ಇಳುವರಿ ಮುಖ್ಯ ಅಲ್ಲ ಸರ್. ಇಳುವರಿ ಮುಖ್ಯ ಅಲ್ಲ, ಅದು ಬಂದಿರೋದು ಅಲ್ಲ. ಅದು ಬಂದಷ್ಟೇ ತೋತೀನಿ ನಾನು. ಅದು ಎಷ್ಟು ಬೆಳೆದ್ ಬರ್ತಾ ಅಂದ್ರೆ ನೀವು ಬೆಳೆದ್ರದ್ದು ಎಷ್ಟು ಬಂದಿದೆ ಅಂತ ಕೇಳ್ತಾರೆ. ಈಗ ನೋಡ್ರಿ, ಫಸ್ಟ್ ಟೈಮ್ ನಾನು ನವಣಿ ಬೆಳೆದಾಕ್ರ 10 ಕ್ವಿಂಟಲ್ ಬಂದಿತ್ತು.
10 ಕ್ವಿಂಟಲ್ ನವಣಿ ಬೀಜ ಕಾಳ ನಾನು ಅಂಗಡಿಗೆ ಮಾರ್ಲಿಲ್ಲ. ಯಾಕೆ ಮಾರ್ಬೇಕು? ಅಂಗಡಿಗೆ ಕೊಟ್ರೆ ಏನ್ ಮಾಡ್ತಾರ, ಅವ್ರ ಲಾಭ ತಗೊಂಡು ಹೊರಗೆ ಕಳಿಸ್ತಾರ. ಅದ್ರ ಮಹತ್ವ ಮಂದಿಗೆ ಯಾರಿಗೆ ಹೇಳ್ಬೇಕು? ನಾನ್ ಯಾಕೆ ಹೇಳ್ಬಾರ್ದು ಅಂತ ಹೇಳಿ ಯೂನಿವರ್ಸಿಟಿ ವಿಜ್ಞಾನಿಗಳ ಜೊತೆ, ಪತ್ರಿಕಾ ಮಾಧ್ಯಮದ ಜೊತೆ ನಾನು ಸಂಪರ್ಕ ಮಾಡಿ ಮಾಹಿತಿ ಸಂಗ್ರಹ ಮಾಡಿ ಕರಪತ್ರ ಮುದ್ರಿಸಿದ್ದೀನಿ. ತೋರಿಸ್ತೀನಿ ನಿಮ್ಗೆ. ಇದು ಕರ್ನಾಟಕ ತುಂಬಾ ಹಂಚಿದೀನಿ. ಕರಪತ್ರ ಮುದ್ರಿಸಿ ಎಲ್ಲ ನಮ್ ಕರ್ನಾಟಕ ತುಂಬಾ ಹಚ್ಚಿದ್ರಿ ಸರ್. ಇದ್ರ ಮಾಹಿತಿ ನಾವು ಸಿರಿಧಾನ್ಯಗಳ ಮಾಹಿತಿ ಐತಿ ಇದ್ರೊಳಗ. ಹೌದ್ರಿ. ಅದಷ್ಟೇ ಅಲ್ದೇನೆ ಸಮಾಜ ಸೋಷಿಯಲ್ ವರ್ಕರ್ ನಾ ಇದ್ದೀನಿ. ಹೌದಾ? ಕೆಳಗಿನ ಅಂಡರ್ಲೈನ್ ದಾಗ ಬರ್ದೀನಿ, ಹೋದ್ರಿ ಎಲ್ಲ ಕೆಳಗೆ. ಇದು ವಿಶೇಷ ಸೂಚನೆ. ವಿಶೇಷ ಸೂಚನೆ. ಮೂತ್ರಪಿಂಡದ ಹರಳುಗಳು ಕಾಯಿಲೆಯಿಂದ ಬಳಲುವವರಿಗೆ ಉಚಿತವಾಗಿ ಮನೆಯ ಔಷಧಿ ಮತ್ತು ಸಲಹೆ ನೀಡಲಾಗುವುದು. ಸಲಹೆ ಅಂದ್ರೆ ಯಾವ ತರ ಕೊಡ್ತೀರಿ ಸರ್? ಅದು ಮನಿ ಸುತ್ತನೇ ಅದ್ರ ಮದ್ದು ಐತಿ. ನಾವು ದವಾಖಾನಿಗೆ 50,000 ಆಗ್ತೇವೆ. ₹1 ಖರ್ಚಿಲ್ದೆ ಔಷಧ ಐತಿ. ನಾನ್ ಕೊಡ್ಬೇಕಾಗಿಲ್ಲ, ಅವ್ರ ಮನೆಗೆ ಐತಿ. ಹಳ್ಳಿದ್ರು ಹೊಟ್ಟೆ ಹಳ್ಳಿದ್ರು ಹಳ್ಳಿದ್ರು ಕರಗಿಸುವಂತ ಔಷಧ ಅವ್ರ ಮನ್ಯಾಗ ಐತಿ. ಪ್ರತಿಯೊಬ್ಬರ ಮನ್ಯಾಗ ಐತಿ.